ಇನ್ನು ಕಣ್ಣು ಮುಂದೆನೇ ಮಗಳು ಮೃತಪಟ್ಟಿರ್ತಾಳೆ. ಮಗಳ ಶವವನ್ನು ಸಾಗಿಸೋದಕ್ಕೆ ಲಂಚ ಕೊಟ್ಟ ವಿಚಾರ ಎಲ್ಲ ಬಂದಿತ್ತಲ್ಲ. ಪ್ರಕರಣದ ಪೊಲೀಸ್ ಇಲಾಖಾ ತನಿಖೆ ಮುಕ್ತಾಯ ಆಗಿದೆಯಂತೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ ಇನ್ಕ್ವೈರಿ ಮುಕ್ತಾಯ. ಸಬ್ ಇನ್ಸ್ಪೆಕ್ಟರ್ ಸಂತೋಷ್ ಹಣ ಪಡೆದಿಲ್ಲ. ರಿಪೋರ್ಟ್ ಬಂದಿರೋದು. ದೂರುದಾರರ ಬಳಿ ಇನ್ಸ್ಪೆಕ್ಟರ್ ದುರಹಂಕಾರದ ವರ್ತನೆಯನ್ನು ತೋರಿದ್ದಾನೆ. ರೈಟರ್ ಗೋರಖನಾಥ್ 3,000 ಹಣ ಪಡೆದಿರೋದು ಬೆಳಕಿಗೆ ಬಂದಿದೆ. ಈಗ ವೈಟ್ಫೀಲ್ಡ್ನ ಡಿಸಿಪಿ ಪರಶುರಾಮ್ಗೆ ವರದಿಯನ್ನು ನೀಡಲಿದ್ದಾರೆ ಎಸಿಪಿ ಬಾಲಕೃಷ್ಣ ಅವರು. ಎಸಿಪಿ ಮುಂದೆ ವಿಚಾರಣೆಗೆ ಹಾಜರಾಗಿದ್ದ ದೂರುದಾರ ಶಿವಕುಮಾರ್ ಸಬ್ ಇನ್ಸ್ಪೆಕ್ಟರ್ ಸಿಬ್ಬಂದಿ ಮೇಲೆ ಆರೋಪ ಮಾಡಿರಲಿಲ್ಲ. ಶಿವಕುಮಾರ್ ವರದಿ ಆಧಾರದ ಮೇಲೆ ಇವತ್ತು ಕ್ರಮ ಕೈಗೊಳ್ಳತಕ್ಕಂಥ ಸಾಧ್ಯತೆ. ಯಾಕೆಂದರೆ ಅದು ಎನ್ಕ್ವೈರಿ ಹೇಳಿದರು, ಸಸ್ಪೆಂಡ್ ಮಾಡಿ. ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮುಕ್ತಾಯ ಆಗಿದೆ ಸದ್ಯಕ್ಕೆ. ಅಲ್ಲಿ ಇನ್ಸ್ಪೆಕ್ಟರ್ ದುಡ್ಡು ಪಡೆದಿಲ್ಲ, ಹಣ ತಗೊಂಡಿಲ್ಲ ಸಂತೋಷ್. ಆದರೆ ದುರಹಂಕಾರದ ವರ್ತನೆ ತೋರಿಸಿದ್ದಾನೆ. ಕೆಲವರೆಲ್ಲ ಲಂಚ ಪಡೆದಿರೋದು ಗೊತ್ತಾಗಿದೆ. ಎಲ್ಲ ರಿಪೋರ್ಟು ಕೂಡ ಇವತ್ತು ವೈಟ್ಫೀಲ್ಡ್ ಡಿಸಿಪಿ ಪರಶುರಾಮ್ ಅವರಿಗೆ ಸಬ್ಮಿಟ್ ಆಗುತ್ತೆ. ತೀರ್ಮಾನ ಅವರು ಮುಂದೆ ಏನು ಶಿಕ್ಷೆ ಕೊಡಬೇಕು ತಗೋತಾರೆ.